ಬಿಸಿಲಿದೆ ಅಂತ. ಟೈಮ್ ಬಂದ್ಬಿಟ್ಟು 7 ಗಂಟೆ ಇವಾಗ ನೋಡಿ, ಅಲ್ಲಿ ಕಾಣ್ತಿರ್ಬೋದು. ಅದರಿಂದ ನಿಮಗೆ ಹಗ್ಗ ಕ್ಲೀನಾಗಿ ಟೈಟ್ ಇದ್ರೆ ಮಾತ್ರ ಅಟ್ಟಿ ಏನೂ ಆಗಲ್ಲ. ನೋಡಿ ಅವ್ರು ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಗಾಡಿಯವ್ರು ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತಾರಂತೆ. ನೀರು ಹೊತ್ಕೊಂಡು ಬಂದಿದ್ಯಾ? ಇಲ್ಲ, 2 ಹೇಳ್ರಿ ಸ್ವಾಮಿ ನಮ್ಮ ಸಬ್ಸ್ಕ್ರೈಬರ್ಗೆ. ಬಾಯ್ ಬಾಯ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬಿಜಾಪುರ ನಿನ್ನೆ ಬಂದು ಇನ್ನೂ ಇಲ್ಲಿ ನಿಂತಿದೆ ನೋಡಿ. ಅರ್ಜುನ ರೋಡಿಗೆ ಅಡ್ಡ ಹಾಕ್ಬಿಟ್ಟಿದ್ವಿ. ಡಬಲ್ ರೋಡು ಎಲ್ಲ ಈ ಕಡೆ ಓಡಾಡ್ಬೇಕು. ಈ ಕಡೆ ಅಡ್ಡ ಹಾಕಿ ನಿಲ್ಸಿದ್ವಿ. ನಮ್ಮ ಅರ್ಜುನ ಖಾಲಿ ಮಾಡ್ತಾ ಇದೆ ಅಂಗಡಿ. ಯಾವುದಿದು? ಗೋಲೆವಾಲ. ಗೋಲೆವಾಲ ಅಂತ ಅಂಗಡಿ ಹೆಸರು ಇದು. ಬೆಳಗ್ಗೆ 7 ಗಂಟೆ ಬಂದು ಶುರು ಮಾಡಿದವ್ರು ಖಾಲಿ ಮಾಡೋಕ್ಕೆ. ಈಗ ಟೈಮ್ 12:30 ಆದರೂ ಖಾಲಿ ಆಗ್ತಾನೇ ಇತ್ತು ನಮ್ಮ ಅರ್ಜುನ. ಇದು ನಮ್ಮ ಬಿಜಾಪುರ APMC ಗೇಟ್ ಕಾಣ್ತಿರ್ಬೋದು. ನಮ್ಮ ಅರ್ಜುನ ಇಲ್ಲೇ ನಮ್ಮ ಅಂಬಾರಿಯಲ್ಲಿ ಒಂದ್ಸಲ ಬಂದಿದ್ದೆ ಇದೇ ಜಾಗದಲ್ಲಿ. ಅವತ್ತು ಹಂಗೆ ಬೆಳಗ್ಗೆ ಬಂದಿದ್ದು, ಸಾಯಂಕಾಲ ಖಾಲಿ ಮಾಡಿದ್ರು. ಇವತ್ತು ಹಂಗೆ ಆಗ್ತೈತೆ. ಅಂದರೆ ಇವತ್ತು ನಿನ್ನೆ ಬಂದಿದ್ದೀನಿ, ಇನ್ನೂ ಖಾಲಿ ಮಾಡಿದ್ರಲ್ಲ ಅವರೇ. ಅವತ್ತು ಹಂಗೆ ಒಂದಿನ ಮುಂಚೆ ಬಂದು ಆಲ್ಟಾಗಿ ಮಾರನೇ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಖಾಲಿ ಮಾಡಿದ್ರು. ಹೋಗಿ ಸ್ವಲ್ಪ ಅಕ್ಕಿ ಖಾಲಿ ಆಗಿತ್ತು. ಖಾಲಿ ಆಗಿಲ್ಲ, ಸ್ವಲ್ಪ ಐತೆ. ಮುಂಚೆನೇ ಸ್ಪೇರಾಗಿ ತಂದು ಮಡಿಕೊಂಬಿಡ್ಬೇಕು ಅಕ್ಕಿನ. ಖಾಲಿ ಆಗೋವರೆಗೂ ಬಿಡಬಾರ್ದು ಅಕ್ಕಿನ. ಖಾಲಿ ಆದಮೇಲೆಲ್ಲ ಹೋಗಿ ತರಬಾರ್ದು. ಹಂಗಾಗಿ ಮುಂಚೆನೇ ಅಕ್ಕಿನೂ ಬಂದು ಇಕ್ಕಿದ್ದೀನಿ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಐತೆ. ಎಷ್ಟೈತೆ ಅನ್ನೋದು ತೋರಿಸ್ತೀನಿ ಬರ್ರಿ. ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತೀನಿ. ಅವ್ರ ಅಂಗಡಿದೆಲ್ಲ ಮಾಡೋದು ಬೇಡ, ನಮ್ಮ ಅರ್ಜುನಂದು ಮಾಡೋಣ ನೋಡಿ. ಇಷ್ಟವೇ, ಸ್ವಲ್ಪವೇ ಅಷ್ಟೇ. ಎಲ್ಲ ಸೇರಿ ಒಂದು 4-5 ಟನ್ ಅವೇ ಅಷ್ಟೇ. ಯಾವಾಗ ಖಾಲಿ ಮಾಡ್ತಾರೋ ಮಾಡಲಿ. ಕೇಳಿ ನನಗಂತೂ ಸಾಕಾಗ್ಬಿಡುತ್ತೆ. ಎಷ್ಟು ಸಲ ಕೇಳೋದು, ಮಾಡ್ತೀನಿ ತಿಳಿಯಪ್ಪ. ಇಷ್ಟು ಹೇಳೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೆ ಮರದ ನೆರಳು ಸಿಕ್ತಪ್ಪ. ಲೋಡು ಎತ್ತಾಗೆ ಏನು ಅನ್ನೋದು ಭತ್ತಕ್ಕೆ ಹೋಗೋಂಥ ಪ್ಲ್ಯಾನ್ ಆಗೈತೆ. ಹುಣಸ್ಗಿ ಭತ್ತ ಹೋಗೋಣ ಅಂತ ನೋಡೋಣ. ಹುಣಸ್ಗಿ ಭತ್ತಕ್ಕೆ ಹೋಗಿ ಭತ್ತ ತುಂಬ್ಕೋಣ. ಈ ಕಡೆ ದಾವಣಗೆರೆನ ತುಮಕೂರ, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಏನಿದ್ರು ನಾಳೆ. ಸದ್ಯಕ್ಕೆ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ನೋಡ್ಕೊಂಡು ಖಾಲಿ ಮಾಡೋಣ. ನೋಡಿ ಸಾಕಾಗೈತೆ. ಗಿಡ ಒಳ್ಳೆ ಚೆನ್ನಾಗೈತೆ. ಒಳ್ಳೆ ನೆರಳು ಬರ್ತೈತೆ. ಪೂರ ಕ್ಲೀನ್ ಸಿಟಿ ಆಗ್ಬಿಡೈತಪ್ಪ. ಅದು ಒಂದೇ ಮೆಚ್ಚಿಕೋಬೇಕಾಗಿರೋದಂದರೆ ನೋಡಿ ಎಷ್ಟು ಕ್ಲೀನ್ ಇದೆ. ಎಲ್ಲ ನೋಡಿ ನೀವು ತಿಳ್ಕೊಂಡಿರ್ಬೋದು ಇದು ಗಲೀಜು ಅಂತ. ಆದರೆ ಒಂದು ಕಾಲದಲ್ಲಿ ಈ ಥರ ಜಾಗ ಕಲ್ಲುಗಳೆಲ್ಲ ಏನಿರಲಿಲ್ಲ. ಎಲ್ಲಂದಲ್ಲೇ ಬಾತ್ರೂಮ್ಗೆ ಹೋಗೋದು ಅವೆಲ್ಲ ಇತ್ತು ಒಂದು ಕಾಲದಲ್ಲಿ. ಇವಾಗ ಎಷ್ಟು ಕ್ಲೀನ್ ಸಿಟಿ ಅಂದರೆ ಅಷ್ಟು ಕ್ಲೀನ್ ಸಿಟಿ. ಬೆಳಗ್ಗೆ ಇದರಿಂದ ಆ ಕಡೆ ಒಂದು ರೋಡ್ ಐತೆ. ಆ ರೋಡಲ್ಲಿ ಒಂದು ಬಾತ್ರೂಮ್ ಐತೆ, ಪಬ್ಲಿಕ್ ಟಾಯ್ಲೆಟ್. ಹೋಗಿದ್ದೆ ನಾನು ಬಾತ್ರೂಮ್ಗೆ ಹೋಗೋಕ್ಕೆ. ಸಣ್ಣ ಹುಡುಗರು ಅಲ್ಲೇ ಪಬ್ಲಿಕ್ ಟಾಯ್ಲೆಟ್ಗೆ ಬರ್ತಾರೆ. ಮುಂಚೆ ಏನಿಲ್ಲ, ಎಲ್ಲಂದು ಅಲ್ಲೇ ಕೂತ್ಕೊಂಡ್ಬಿಡೋರು. ಅಂದರೆ ಇವಾಗ ಅಷ್ಟು ಕ್ಲೀನ್ ಸಿಟಿ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಬಿಜಾಪುರ ಅನ್ನೋದು ಅರ್ಥ ಆಯಿತು. ಅಷ್ಟಕ್ಕೆ ಬರ್ರಿ, ಮೇಂಟೈನ್ ಮಾಡಲಿ. ಹೀಗೆ ಚೆನ್ನಾಗಿರಲಿ ಊರು. ನಾವು ಸದ್ಯಕ್ಕೆ ಬರ್ತಾ ಹೋಗ್ತಾ ಇರೋಣ. ಇವಾಗ ಖಾಲಿ ಇವಾಗ ನಂದು ಅರ್ಧ ಗಂಟೆ ಮಲಿಕೊಳ್ಳೋಣ. ಯಾಕಂದರೆ ಅವ್ರು ಕೇಳಿ ನನಗೂ ಸಾಕಾಗೋಯ್ತು. ಎಷ್ಟಂತ ಕೇಳ್ತೀಯಪ್ಪ ಬೆಳಗಿಂದ. ಒಂದು 2 ಅವರ್ ಮಲಿಕೊಳ್ಳೋಣ. ಇನ್ನು ವೀಡಿಯೋ ಬೇರೆ ಎಡಿಟ್ ಮಾಡಿ, ಇವತ್ತು ಅಪ್ಲೋಡ್ ಮಾಡಬೇಕು. ಅವೆಲ್ಲ ಮಾಡ್ತಾ ಹೋಗೋಣ. ಇನ್ನೆಲ್ಲ ನಮ್ಮ ಬಿಜಾಪುರ ಖಾಲಿ ಮಾಡ್ಕೊಂಡು ಹುಣಸ್ಗಿ ಕಡೆ ಹೊಂಟೆ. ಎಷ್ಟು ಗೊತ್ತಾ ಟೈಮು? 8:30 ಖಾಲಿ ಆಗೈತೆ. ಯಪ್ಪ ಹುಣಸಿಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲೇ 12-1 ಗಂಟೆ ಆಗುತ್ತೆ. ಒಂದು 12 ಗಂಟೆ ಅಂತ ಆಗುತ್ತೆ. 1 ಗಂಟೆ ಅಷ್ಟು ಲೇಟ್ ಆಗೋಲ್ಲ. ನಿಧಾನಕ್ಕೆ ಹೋಗ್ತೀವಲ್ಲ. 110 ಕಿಲೋಮೀಟ್ರ್ ಐತೆ. ಒಂದು 2ರಿಂದ 3 ಅವರ್. 9:30, 10:30, 11:30, 12 ಗಂಟೆ ಒಳಗೆ ಆಗ್ಬೋದು. ಮ್ಯಾಚ್ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ಫಸ್ಟು ಗ್ಲಾಸ್ ಒರೆಸ್ಬೇಕು. ಮೇಯ್ನ್ ಆಚೆ ಹೋಗಿ ಗಾಡಿ ಒಳಗಡೆ ಬರ್ತಾಯಿದ್ದಾವೆ. ಎಲ್ಲ ರೋಡೆಲ್ಲ ಸೂಪರ್ ಮಾಡಿಬಿಟ್ಟಾನ್ರಿ ಒಂದು ಟೈಮಲ್ಲಿ. ಇವೆಲ್ಲ ಯಪ್ಪ ಮೆಚ್ಕೋಬೇಕು ಬಿಜಾಪುರ. ಇವಾಗ ಹಿಂಗೆ ಫುಲ್ ಕ್ಲೀನ್ ಸಿಟಿಯಾಗಿ ಸ್ವಚ್ಛ ಭಾರತ್ ಅಭಿಯಾನ ಇದ್ದರೆ ಸಖತ್ತಾಗಿರ್ತೈತಿ.
ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡೋದು ಮಾತ್ರ ಬಿಡಲ್ಲ, ಯಾರು ಏನೇ ಮಾಡಿದ್ರು ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡೋದು ಮಾತ್ರ ಬಿಡಲ್ಲ. ರೋಡ್ ಮಾತ್ರ ನೋಡ್ರಿ ಹೆಂಗೆ ಮಾಡನ್ನಿ ಇಲ್ಲೆಲ್ಲ. ಆವಾಗ ಒಂದು ಟೈಮಲ್ಲಿ ಒಳ್ಳೆ ಕಾಡು ಇದ್ದಂಗೆ ಇರೋದು ಇವಾಗ ಈ ರೋಡು. ಅವಾಗ ಬರೋಕ್ಕೆ ಹೆದ್ರವಿ, ನಾವು ಈ ಕಡೆ ಬರ್ತಿರ್ಲಿಲ್ಲ. APMCಯಿಂದ ಸೀದಾ ಹಂಗೆ ಗೋಲ್ಗುಂಬ ಜಾಸ್ತಿ ಆ ಕಡೆನೇ ಓಡೋಗ್ಬಿಡ್ವಿ, ಈ ರೋಡಿಗೆ ಬರ್ತಿರ್ಲಿಲ್ಲ. ಇವಾಗ ಈಗಲೂ ಹಂಗೆ ಹೋಗ್ಬೋದಿತ್ತು, ಯಾಕೆ ಈ ಕಡೆ ರೋಡ್ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ. ಬರ್ರಿ ಫಸ್ಟ್ ಬೈಪಾಸ್ ಹೋಗೋಣ, ಯಾಕೆ ಗ್ಲಾಸು ಸಿಕ್ಕಾಬಟ್ಟೆ ಬ್ಲರ್ ಆಗಿರೋದ್ರಿಂದ ವೀಡಿಯೋ ಅಷ್ಟೊಂದು ಕ್ಲಿಯರಿಟಿ ಬರೋಲ್ಲ, ಮತ್ತು ಕ್ಲಿಯರಿಟಿ ಬರಲ್ಲ ಅಂದರೆ ವ್ಯೂಸ್ ಹೋಗಲ್ಲ. ಸ್ನೇಹಿತರೆ, ಹುಣಸಿಗಿ ಹತ್ತತ್ರ ಇದ್ದೀನಿ, ಇನ್ನೊಂದು 6-7 ಕಿಲೋಮೀಟ್ರ್ ಐತೆ ಹುಣಸಿಗಿ. ಬಾಬಾ ಏನು ಗಾಳಿ ಅಂದರೆ ನೋಡಿ ಅಪ್ಪ, ಹುಸಿ ಗಾಳಿ ಹೊಡಿತಿಲ್ಲ. ಮಳೆ ಬರೋ ಮೋಡ ಅಂತೂ ಕಾಣ್ತಾ ಇಲ್ಲ, ಮಳೆ ಬರೋ ವಾತಾವರಣ. ಗಾಳಿ ಅಂತೂ ಅಬ್ಬಬ್ಬಬ್ಬ, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಧೂಳು ಬಾಳು ಎಲ್ಲ ಕಿತ್ಕೊಂಡು ಬರ್ತಾ ಇದ್ದಾವೆ ನೋಡಿ. ಇವಾಗ ಚೆನ್ನಾಗಿ ಕೇಳಿಸ್ಬೋದು. ಈ ಕಡೆ ಕರ್ಟನ್ ಬಿಟ್ಬಿಟ್ಟೆ ನೋಡಿ, ಕರ್ಟನ್ನು ಕ್ಲೋಸ್ ಮಾಡಿದೆ. ಆ ಕಡೆ ನಾನು ಕ್ಲೋಸ್ ಮಾಡೋಕ್ಕಾಗಲ್ವಲ್ಲ, ಇವಾಗ ಗಾಡಿ ಓಡಿಸ್ತಾ ಇದ್ದೀನಲ್ಲ, ಹಂಗಾಗಿ ಈ ಕಡೆ ಕ್ಲೋಸ್ ಮಾಡಿದೆ. ಒಂದು ಕಡೆ ಕ್ಲೋಸ್ ಮಾಡಿದ್ರೆ ಸಾಕು, ನಿಮ್ಗೆ ಗಾಳಿ ಬರೋದು ಕಡಿಮೆ ಆಗ್ಬಿಡ್ತೈತೆ. ಅಪ್ಪ ಎಂಥ ಗಾಳಿ, ಎಲ್ಲಿ ಮಳೆ ಬರುತ್ತೋ ಅಂತ ಭಯ ಆಗ್ಬಿಡೈತೆ. ಗುಡುಗು ಮಿಂಚುನೂ ಇದೆ. ಮಳೆ ಬಂದರೆ ಕಷ್ಟ, ಲೋಡ್ಗಳಾಗಲ್ಲ. ಈಗ ಅಲ್ಲಿಂದ 100-110 ಕಿಲೋಮೀಟ್ರ್ MT ಬಂದಿದ್ದೀವಿ ಬಿಜಾಪುರದಿಂದ. ಮಳೆ ಬಂದುಬಿಟ್ರೆ ಲೋಡ್ ಆಗಲ್ಲ, ಹೊಲ್ದಾಗ ಇದಾಗ ಲೋಡಿಂಗ್ ಪಾಯಿಂಟ್ಗಳು ಗಾಡಿ ಹೋಗಲ್ಲ. ಇವೆಲ್ಲ ಸಮಸ್ಯೆ ಆಗ್ಬಿಡ್ತವೆ, ಇವೆಲ್ಲ ಬೇಜಾರು. ಏನು ಮಾಡೋದು ಗೊತ್ತಿಲ್ಲ. ಅದೇ ಏನು ಮಾಡೋಕ್ಕಾಗತ್ತೆ, ಬರೋದು ಬಂದ್ಬಿಟ್ಟಿದ್ದೀವಿ, ಲೋಡ್ ಮಾಡ್ಕೊಂಡು ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನಾಗುತ್ತಂದರೆ, ಇದೇ ಓಡಿಸ್ತಾ ಇದ್ದಾಗ ಎಷ್ಟು ಮಳೆ ಬಂದರೆ, ಈಗ ನಾನು ಅಂಬಾರಿ ಓಡಿಸ್ತಿರ್ಬೇಕಾದ್ರೆ ಮಳೆ ಬಂದು ಒಂದ್ಸಲಿ ಗಾಡಿ ಸಿಗಾಕೊಂಡು ಗಾಡಿ ಹಿಂದೆ ಮುಂದೆ ಬರದೆ ಅಪ್ಸೈಡ್ ಆಗೋ ಕಂಡೀಷನ್ವರೆಗೂ ಹೋಗಿ ಲಾಸ್ಟಿಗೆ ಅವತ್ತು ಆಲ್ಟಾಗಿ ಮಾರನೇ ದಿವಸ ಬೇರೆ ಲಾರಿಗೆಲ್ಲ ಕ್ರಾಸಿಂಗ್ ಮಾಡಿ ಕಟ್ಟಿ ಎಳೆದು 2 ಟ್ರ್ಯಾಕ್ಟರ್ ಕಟ್ಟಿ ಎಳೆದು ಮಾಡಿದ್ವಿ. ಇದೇ ಹೊಡಿತಾ ಇದ್ರೆ ಅವಾಗ ಏನು ಬೇಜಾರು ಅನಿಸಲ್ಲ. ಈಗ ನಾವು ಬೇರೆ ಲೈನ್ ಹಿಡ್ಕೊಂಬಿಟ್ಟಿದ್ದೀವಿ. ಇವಾಗ ಆ ಲೈನ್ ಇಲ್ಲ, ಇವಾಗ ಅಂಬಾರಿ ಇದ್ದ ಲೈನ್ ಇಲ್ಲ, ಇವಾಗ ಬೇರೆ ಲೈನು, ಬರೀ ಕಂಪ್ನಿ ಟು ಕಂಪ್ನಿ, ಬೇರೆ ಎಲ್ಲೂ ಹೊರಗಡೆ ಹೋಗಲ್ಲ. ಅದು ಓಡಿಸ್ತಾ ಇದ್ದಾಗ ಸಡನ್ನಾಗಿ ಈ ಥರ ಹೊಲ ಬಂದಾಗ ಒಂಥರ ಬೇಜಾರು. ಅದೇ ಬೆಸ್ಟು ಹೋಲ್ಸ್ಕೊಂಡ್ರೆ. ಈಗ ನಾವು ಹೊಸಪೇಟೆ ಸ್ಪಾನ್ ತುಂಬ್ತೀವಿ, ಗೋವಾ ಹೋಗ್ತೀವಿ, ಹೋದಂದರೆ ಮಳೆಗೂ ನಮಗೂ ಯಾವುದೇ ಥರ ಟೆನ್ಷನ್ ಇರೋಲ್ಲ. ಎಷ್ಟು ಬರ್ತಾ ಬರಲಿ, ಕಂಪ್ನಿ ಒಳಗೆ ಪಾಯಿಂಟ್ ಜಾಗ ಇರ್ತದೆ, ರಿವರ್ಸ್ ಬಿಡ್ತೀವಿ, ಲೋಡ್ ಮಾಡ್ಕೊತೀವಿ, ಹಗ್ಗ ತರಪಲ್ ಹಾಕೊಂಡ್ಬಿಡ್ತೀವಿ, ಆಚೆ ಬರ್ತೀವಿ. ಎಷ್ಟು ಇದ್ರೂ ನೋ ಸಮಸ್ಯೆ. ಲೋಡಿಂಗ್ ಪಾಯಿಂಟ್ ಆಗಲಿ ಅನ್ಲೋಡಿಂಗ್ ಪಾಯಿಂಟ್ ಆಗಲಿ ಎಲ್ಲ ಹಂಗೆ ಇರ್ತವೆ. ಇದು ಭತ್ತ ಏನಾಗ್ಬಿಡ್ತವೆ, ಲೋಡಿಂಗ್ ಪಾಯಿಂಟ್ ಸಮಸ್ಯೆ. ಅನ್ಲೋಡಿಂಗ್ ಪಾಯಿಂಟ್ ಎಲ್ಲ ಮಿಲ್ಗಳಾಗ ಏನು ಸಮಸ್ಯೆ ಕಾಣಲ್ಲ, ಈ ಲೋಡಿಂಗ್ ಪಾಯಿಂಟ್ ಹೊಲ್ದುಗಳಾಗೆಲ್ಲ ಸಮಸ್ಯೆ. ಅಂದರೆ ರೆಗ್ಯುಲರ್ ಓಡಿಸೋರಿಗೆ ಅದೇನು ಇದಾಗಿ ಕಾಣಲ್ಲ. ನಾವು ಸಡನ್ನಾಗಿ ಬಂದಾಗ ಈ ಥರ ಆಗುತ್ತೆ. ಮಿಂಚು ಬೇರೆ ಗುರುತ್ತಾ ಇದ್ದೆ. ಲಾಸ್ಟ್ ಟೈಮ್ ಈ ಅರ್ಜುನ ಜೊತೆ ಬಂದಾಗ ಹೋದ ಸೀಸನಾಗೆ 2 ಟ್ರಿಪ್ ಹೊಡೆದಿದ್ದೆ ಭತ್ತ. ಹಿಂಗೆ ಸೇಮ್ ಬಿಜಾಪುರ ಹತ್ತಿನಿ ಖಾಲಿ ಮಾಡಿ ಬಂದಿದ್ದೆ. ಅವತ್ತು ಹಂಗೆ ಅರ್ಧ ಲೋಡ್ ಆದಮೇಲೆ ಮಳೆ ಬಂದ್ಬಿಟ್ಟು ದೊಡ್ಡ ಹಿಂಸೆ ಆಗಿತ್ತಂದು ರೋಡಿಗೆ ನಿಲ್ಸ್ಕೊಂಡು ಆಮೇಲೆ ಏನೋ ಮಾಡಿ ಲೋಡ್ ಮಾಡ್ಕೊಂಡು ಬಿಡೋದೆಲ್ಲ ಲೇಟ್ ಆಗಿತ್ತು. ಈ ಸೀಸನಾಗೆ 1 ಟ್ರಿಪ್ ಬಂದಿದ್ದೀನಿ. ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಗಾಳಿ, ಗುಡುಗು, ಮಿಂಚು ನೋಡಿ ಕಾಣ್ತಿರ್ಬೋದು ನಿಮ್ಗೆ ಮಿಂಚು ಬರೋದು. ಹಂಗೆ ನೋಡ್ತಾ ಇರ್ರಿ, ಬಂದಾಗ ಗೊತ್ತಾಗುತ್ತೆ. ನೋಡ್ರಿ ತಲೆ ಕೆಟ್ಟೋಗುತ್ತೆ. ನೋಡಿ ಇಲ್ಲಿ ಭತ್ತ ಒಣಗಿಸಿರೋದು ನೋಡ್ರ, ಇವೆಲ್ಲ ಭತ್ತ ಬೆಳಗ್ಗೆ ಎದ್ದು ಒಣಗಿಸ್ತಾರೆ. ತಾರ್ಪಾಲಾಕ್ ಮುಚ್ಚಿಟ್ಟವ್ರು. ಇವಾಗ ಬೆಳಗ್ಗೆ ಎದ್ದು ಒಣಗಿಸೋದು, ಡ್ರೈ ಆದಮೇಲೆ ಲೋಡ್ ಮಾಡೋದು. ಇವೆಲ್ಲ ಭತ್ತದ ಹೊಲಗಳೇನೆ. 4-5 ಕಿಲೋಮೀಟ್ರ್ ಐತೆ ಅಷ್ಟೇ ಹುಣಸಿಗಿ. ಊಟ ಅಂತ ಇನ್ನೂ ಮಾಡಿಲ್ಲ. ಗಾಡಿಗೆ ಅನ್ನ ಸಾರು ಐತೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಂಬಿಡೋಣ. ಇದಕ್ಕೆ ಬರ್ತಾನೆ ಇದೀನಿ, ಎಲ್ಲೂ ನಿಲ್ಲಿಸಿಲ್ಲ. ಬಿಜಾಪುರ ಬಿಟ್ಟವ್ ನಾನು, ಎಲ್ಲೆಲ್ಲೂ ಒಂದು ಟೀ ಕುಡಿಯೋಕ್ಕೂ ನಿಲ್ಲಿಸಿಲ್ಲ ನಾನು. ಸೀದಾ ಬರ್ತಾನೇ ಇದ್ದೀನಿ. ತಾಳಿಕೋಟೆಲ್ಲಿ ಮಾತ್ರ ಬಂದು ನಿಲ್ಲಿಸಿ ನೀರು ಖಾಲಿ ಆಗ್ಬಿಟ್ಟಿತ್ತು, ಫಿಲ್ಟ್ರ್ ನೀರು ಕುಡಿಯೋಕ್ಕೆ. 2 ಕ್ಯಾನ್ ನೀರು ಎಲ್ಲ ಇಟ್ಕೊಂಡೆ, ಕ್ಯಾನು ಎಲ್ಲದ್ರಾಗೂ ನೀರು ಫುಲ್ಲಾಗಿ ಇಟ್ಕೊಂಡಿದ್ದಾಯಿತು. ಇವಾಗ ಏನಿದ್ರು ಹೋಗೋದು, ಊಟ ಮಾಡೋದು, ಮಲಿಕೊಳ್ಳೋದು. ಒಟ್ನಲ್ಲಿ ಏನಪ್ಪ ಅಂದರೆ ಮಳೆ ಬರ್ದಿದ್ರೆ ಸಾಕು, ನಮಗೆ ಟೆನ್ಷನ್ ಇರಲ್ಲ.
ಇವಾಗ ಮಳೆ ಬರಬಾರ್ದು. ಇವಾಗ ಮಳೆ ಬಂದರೆ ಎಲ್ಲರಿಗೂ ಟೆನ್ಷನ್. ನೋಡಿ ಇಲ್ಲೆಲ್ಲ ಭತ್ತ ನೋಡಿ, ಈಗ ಭತ್ತ ಈಗ ಎಲ್ಲ ಕಳೆ ಕಿತ್ತಿದಾರ, ಇಲ್ಲೆಲ್ಲ ಹಾಕೋರು ನೋಡಿ, ಅವ್ರು ಎಲ್ಲಿ ಮಲಿಕೊಂಡವ್ರೆ ನೋಡಿದ್ರ. ಮಳೆ ಬಂದರೆ ತಾರ್ಪಲ್ ಚೆನ್ನಾಗೈತು ಇಲ್ವೋ, ಭತ್ತ ನೆಂದೋಗ್ಬಾರ್ದು. ನೆಂದೋದ್ರೆ ಮತ್ತೊಂದು ಸಮಸ್ಯೆ. ನೆಂದೋದಾಗ ಏನಾಗುತ್ತೆ, ಅದು ಈ ತಾರ್ಪಲ್ ಮುಚ್ಚಾಕಿರ್ತಾರೆ ಗೊತ್ತಾ, ಅದು ಹವೆಗೇನೆ ಏನಾಗುತ್ತೆ ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಆ ಸ್ಮೆಲ್ ಬಂದರೆ ರೇಟ್ ಡೌನ್ ಮಾಡಿಬಿಡ್ತಾರೆ ಪಾರ್ಟಿಗಳು. ಯಾಕಂದರೆ ಎಲ್ಲ ಬ್ರೋಕರ್ಗಳೆಲ್ಲ ತಗೊಳ್ಳೋದು, ಬ್ರೋಕರ್ಗಳು ತಗೊಂಡು ಮಿಲ್ಗಳು ಮಾರೋದು. ಡೈರೆಕ್ಟ್ ರೈತರಿಂದ ಮಿಲ್ಗೆ ಹೋಗಲ್ಲ, ಬ್ರೋಕರ್ಗಳು ತಗೊಂಡು ಬ್ರೋಕರ್ಗಳಿಂದ ಅಲ್ಲಿಗೆ ಹೋಗೋದು. ಬ್ರೋಕರ್ಗಳು ಏನು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ತಾರ್ಪಲ್ ಮುಚ್ಚಬಾರ್ದು. ಮುಚ್ಚಿದಾಗ ಏನಾಗುತ್ತೆ, ಅದು ಹವೆಗೇನೆ ಬೆವ್ತ ನೀರೆಲ್ಲ ಬಿದ್ದು ಇದಕ್ಕೇನೆ ಸ್ಮೆಲ್ ಬರೋಕ್ಕೆ ಶುರು ಆಗ್ಬಿಡ್ತವೆ. ನೋಡಿ ಇಲ್ಲೆಲ್ಲ ಅದೇನೆ, ಎಲ್ಲ ಏಕ ಭತ್ತನೇ. ಅವ್ರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ. ಇನ್ನೊಂದು 15-20 ದಿನ ಬಿಟ್ಟು ಬೇಕಾದ್ರೆ, ಒಂದು ತಿಂಗಳು ಬಿಟ್ಟು ಬೇಕಾದ್ರೆ ಬಂದಾಗ ಈ ಭತ್ತ ಎಲ್ಲ ಹೋಗ್ಬಿಟ್ಟಾಗ ಆವಾಗ ಅವ್ರಿಗೆ ಮಳೆ ಬೇಕೇ ಬೇಕು. ಆವಾಗ ನಮಗೆ ಹೊಲಗಳಿಗೆಲ್ಲ ಮಳೆ ನೀರು ಬಂದಾಗ ಇನ್ನೊಂದು ಬೆಳೆ ಹಾಕೋಕ್ಕೂ ಸರಿ ಹೋಗುತ್ತೆ. ಈ ಟೈಮಲ್ಲಿ ಕಳೆ ಕೀಳೋ ಟೈಮಲ್ಲಿ ಮಳೆ ಬಂದುಬಿಟ್ರೆ ಎಲ್ಲ ಹಾಳಾಗ್ಬಿಡ್ತವೆ. ಇನ್ನು ಕೆಲವೊಬ್ರು ಕಳೆನೇ ಕಿತ್ತಿರಲ್ಲ, ಇನ್ನು ಕೆಲವೊಬ್ರು ಭತ್ತನೇ ಕುಯ್ದಿರಲ್ಲ, ಇನ್ನೂ ಹಂಗೆ ಇರ್ತವೆ. ಇಂಥ ಟೈಮಲ್ಲೆಲ್ಲ ಮಳೆ ಬಂದುಬಿಟ್ರೆ ಕಷ್ಟ. ನೋಡ್ರಿ ಹೋಗೋಣ, ಹೋಗಿ ಆರಾಮಾಗಿ ತಿಂದ್ಬಿಟ್ಟು ಮಲಿಕೊಳ್ಳೋಣ. ಆಫೀಸ್ ತಗೊಂಡು ಎಷ್ಟು ಗಾಡಿ ಐತೆ ಗೊತ್ತಿಲ್ಲ, ಜಾಗ ಐತೆನೋ ಗೊತ್ತಿಲ್ಲ, ಇರ್ತವೆ ಎಲ್ಲೋ ಒಂದು ಮೂಲೆ ಜಾಗ ಇರ್ತವೆ, ಹಾಕೊಂಬಿಟ್ಟು ಮಲಿಕೊಂಬಿಡೋದು ತಿಂದ್ಬಿಟ್ಟು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಎಲ್ಲಿದ್ದೀನಿ ಅಂದರೆ ಹುಣಸಗಿಯಲ್ಲಿದ್ದೀನಿ. ಲೋಡ್ಗೆ ಹೋಗ್ತಾ ಇದ್ದೀನಿ. ನಿನ್ನೆ ಬಂದೆ ಬಿಜಾಪುರ ಖಾಲಿ ಮಾಡ್ಕೊಂಡು, ನಿನ್ನೆ ಲೋಡ್ ಆಗಿಲ್ಲ. ನಿನ್ನೆ ಲೇಬರ್ಗಳು ಸಮಸ್ಯೆ, ಜಾತ್ರೆ ಐತೆ ಅಂತೇಳಿ ಲೋಡ್ ಆಗಿಲ್ಲ. ಇವತ್ತು ಕಳಿಸಿದ್ದಾರೆ ಬೆಳಗ್ಗೆನೆ ಹೋಗ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಬಿಸಿಲಿದೆ ಅಂತ. ಟೈಮ್ ಬಂದ್ಬಿಟ್ಟು 7 ಗಂಟೆ ಇವಾಗ. ನೋಡಿ ಅಲ್ಲಿ ಕಾಣ್ತಿರ್ಬೋದು ನೋಡಿ, 7 ಗಂಟೆ. 7 ಗಂಟೆಗೆ ಇಷ್ಟೊಂದು ಬಿಸಿಲು. ಗಂಟೆಗೇನೆ ಈ ಥರ ಬಿಸಿಲು ಅಂದರೆ ನಮ್ಮ ಕಡೆ ಇಷ್ಟು ಬಿಸಿಲು ಬರಲ್ಲ 7 ಗಂಟೆಗೆ. ಗಿಡಗಳು ಅಂದರೆ ಎಲ್ಲ ಬಿಲ್ಡಿಂಗ್ ಜಾಗ ಈ ಥರ ಬೈಲಿರಂಗಿಲ್ಲ. ಚಿಕ್ಕನಳ್ಳಿ 1 ಗಂಟೆಗೆ ಬರ್ತಾರಂತ. ಅವ್ರು ಸೀದಾ ಮುಂದೆ ಹೋಗೇ ಬಿಟ್ರಪ್ಪ. ಅವ್ರು ಮುಂದೆ ಹೋಗೇ ಬಿಟ್ರು. ನಮ್ಮ ಗಾಡಿ ಅರ್ಧ ಲೋಡ್ ಆಗಿ ನೋಡಿ ಸ್ನೇಹಿತರೆ. ಯಪ್ಪ ಸಾಕಾಗಿದೆ ನೋಡಿ, ಲೋಡ್ ಮಾಡ್ತಾವ್ರೆ. ಒಳ್ಳೆ ಮರದ ಗಾಡಿಯಾಗಂತೂ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಇಲ್ಲೇ ಕಳ್ಳಿ ಗಿಡ ಇತ್ತು, ಗಿಡದ ಕೆಳಗಡೆ ಹಾಕೊಂಡು ಕೂತಿದ್ದೀನಿ. ನಳ್ಳಿತ್ತು ಸ್ವಲ್ಪ. ಅದು ಬಿಸಿಲು ಆಗ್ತಾ ಇಲ್ಲಪ್ಪ, ಅಷ್ಟು ಬಿಸಿಲು ಇಲ್ಲಿ. ಹಿಂಗಿದೆ ನೋಡಿ ಜಾಗ. ಅರ್ಧ ಗಾಡಿ ಲೋಡ್ ಆಗೈತೆ. ಟೈಮ್ ಆಲೇ 11 ಗಂಟೆ. ಬಿಸಿಲು ನೋಡ್ರೆ ಮಧ್ಯಾಹ್ನ 2 ಗಂಟೆ ಬಿಸಿಲಿದ್ದಂಗೆ ಐತಿದು. ಏನು ಬಿಸಿಲು ಯಪ್ಪು. ಇದು ಎಷ್ಟವೆ ಇಲ್ಲಿ. ಫೈನಲ್ ಆಗಿ 3/4 ಭಾಗ ಲೋಡ್ ಆಯಿತು. ತಾರ್ಪಲ್ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಹಗ್ಗ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಅಟ್ಟಿ ಜರುಗ್ಬಿಡ್ತೈತೆ ಅಂದ್ಬಿಟ್ಟು ಒಂದೇ ಸಲ ತಾರ್ಪಲ್ ಹಾಕೋಣ ಅಂತೇಳಿ ಪ್ಲಾನಲ್ಲಿ ತಾರ್ಪಲ್ ಹಾಕ್ತಾಯಿದ್ದಾರೆ. ನೋಡಿ ಹಿಂದ್ಗಡೆ ಗ್ಯಾಪ್ ಐತೆ. ಇನ್ನೊಂದು 50 ಚೀಲ ಶಾರ್ಟೇಜ್ ಆಗೈತೆ ಇಲ್ಲಿ. ಇಲ್ಲೇ ಒಂದು ಸ್ವಲ್ಪ ಮುಂದೆನೇ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, ಈಗ ಹೋಗ್ತಾ ದಾರಲ್ಲೇ ಅಲ್ಲಿ ಹಾಕ್ಕೊಂಡು ಹೋಗೋದು. ಇಲ್ಲಿ ಹಗ್ಗ ಹಾಕ್ಕೊಂಡು ತಿರ್ಗಿ ಅಲ್ಲೋಗಿ ಬಿಚ್ಚಿ ಎರಡು ಕೆಲಸ ಏನಕ್ಕೆ ಮಾಡೋದು ಅಂತೇಳಿ ಒಂದೇ ಸಲಿನೇ ತಾರ್ಪಲ್ ಹಾಕ್ತಾಯಿದ್ದಾರೆ ಲೇಬರ್ಗಳು. ನೋಡಿ ಕಾಣ್ತಿರ್ಬೋದು ನೋಡಿ, ಹಿಂದೆ ತೋರಿಸಿನ ಬರ್ರಿ. ಇಷ್ಟು ಶಾರ್ಟೇಜ್ ಇದೆ. ಇನ್ನೊಂದು 45 ಚೀಲ ಶಾರ್ಟೇಜ್ ಇದೆ. 45ರಿಂದ 50 ಚೀಲ ಇಲ್ಲೆಲ್ಲ ಹಿಂದ್ಗಡೆ ಖಾಲಿ ಇದೆ ನೋಡಿ. ತಾರ್ಪಲ್ ಅಂತೂ ಅವ್ರ ಲೇಬರ್ಗಳು ಇರೋದ್ರಿಂದ ಸಿಂಗಲ್ ಮಾಡಿ ಹಾಕ್ತಾವ್ರೆ. ಎಷ್ಟು ದೊಡ್ಡ ತಾರ್ಪಲು, ಒಬ್ಬೊಬ್ಬರೇ ಇದ್ದರೆ ಕಷ್ಟ. ನೋಡಿ ಆ ಗಾಡಿನೂ ಲೋಡ್ ಆಗಿದೆ. ನೋಡಿ ಅಲ್ಲಿ ಹೋಗ್ಬೇಕು, ಅದು ಆ ಗಾಡಿನೂ ಲೋಡ್ ಆಯಿತು.
ತಾರ್ಪಲ್ ನೋಡಿ, ಹಗ್ಗ ಮಾತ್ರ ಚೆನ್ನಾಗಿ ಎಳಿತಾವ್ರೆ. ಮೂರು ಜನ ಅವರೇ ಲೇಬರ್ಗಳು. ಕ್ಲೀನಾಗಿ ಟೈಟ್ ಮಾಡೋಕ್ಕೆ ಹೇಳಿದ್ದೀನಿ. ನೋಡೋಣ ಎಷ್ಟು ಹಾಕಿ ಹೆಂಗೆ ಕೊಡ್ತಾರಂತ. ಬರ್ರಿ, ಇಲ್ಲಿ ಹಗ್ಗ ತಾರ್ಪಲ್ ಹಾಕ್ಕೊಂಡು ಅಲ್ಲಿ ಮುಂದ್ಗಡೆ ಒಂದು ಲಾಟ್ ಐತೆ, ಆ ಲಾಟ್ಗೆ ಹೋಗಿ ಉಳಿದಿದ್ದ ಜಾಗನ ಫಿಲ್ ಮಾಡಿಸ್ಬಿಟ್ರೆ ಲೋಡಾಗಿ ಬಿಡ್ತಾ ಇರೋದೇ, ಹೋಯ್ತಾ ಇರೋದೇನೆ. ನೋಡಿ, ಇನ್ನೊಂದು ಕಡೆ ಬಂದಿದ್ದೀವಿ, ಲೋಡ್ ಮಾಡ್ತಾಯಿದ್ದೆ ನೋಡಿ. ಇವಾಗ ಚೀಲ ತುಂಬೋದು, ಲೋಡ್ ಮಾಡೋದಿಲ್ಲ, ಎಲ್ಲೂ ತುಂಬಿಕ್ಕಿರಲ್ಲ ನೋಡಿ. ಕಾಣ್ತಿರ್ಬೋದು, ತಾರ್ಪಲ್ ಹಿಂದ್ಗಡೆ ಎತ್ತಿದ್ದೀವಿ. ಇವಾಗ ಸ್ವಲ್ಪ ಫ್ರಂಟಿಂದ ತಾರ್ಪಲ್ ಹಾಕೋ ಬಂದುಬಿಟ್ಟಿದ್ವಿ. ಇವಾಗ ಹಿಂದ್ಗಡೆ ಎತ್ತಿದ್ದೀವಿ. ಇಲ್ಲಿ ಚೀಲ ಕಂಪ್ಲೀಟ್ ಮಾಡಿಬಿಟ್ಟು ಹಂಗೆ ಎಳ್ಕೊಂಬಿಡೋದು. ತಾರ್ಪಲ್ ಎಳ್ಕೊಂಡು ಹಿಂದ್ಗಡೆ ಮಾತ್ರ ಒಂದು ಸ್ವಲ್ಪ ಹಗ್ಗ ಹಾಕಿದ್ರೆ ಕೆಲಸ ಮುಗಿಯುತ್ತೆ. ಯಾಕಂದ್ರೆ ಅಲ್ಲಿಂದ ತರ್ಬೇಕಾರೆ ನಿಟ್ಟು ಜರುಗಬಾರ್ದಲ್ಲ, ಜರುಗ್ಬಿಟ್ರೆ ಕಷ್ಟ. ಕರೆಕ್ಟಾಗಿ ಅಟ್ಟೆ ಹೊಡೆದು ಹೆಂಗೆ ಹೊಡೆದು ಹಂಗೆ ಇರಬೇಕು. ಹಗ್ಗ ತಾರ್ಪಲ್ ಹಾಕಿ ಕಂಪ್ಲೀಟ್ ಆಗೋವರೆಗೂ. ಕಂಪ್ಲೀಟ್ ಆದಮೇಲೆ ನೀವೇನೂ ಆಗೋಲ್ಲ, ನಿಟ್ಟು ಜರುಗಲ್ಲ. ಒಂದ್ಸಲಿ ಜರುಗ್ಬಿಡ್ತಂದ್ರೆ ಮತ್ತೆ ಹಂಗೆ ಜರುಗ್ತಾನೆ ಇರ್ತೈತೆ, ಪೂರ್ತಿ ಸೈಡ್ ಬಂದುಬಿಡ್ತೈತೆ, ಎಲ್ಲ ಸಮಸ್ಯೆ ಮಾಡ್ತವೆ. ಹಂಗಾಗಿ ಹಗ್ಗ ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಭತ್ತಗಳು ಬಂದಾಗ ಹಗ್ಗ ಮಾತ್ರ ಕ್ಲೀನಾಗಿ ಎಳೆಸ್ಬೇಕು, ಕ್ಲೀನಾಗಿ ಟೈಟ್ ಮಾಡಿಸ್ಬೇಕು. ಹೈಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಹಗ್ಗ ಕ್ಲೀನಾಗಿ ಟೈಟ್ ಇದ್ದರೆ ಮಾತ್ರ ಅಟ್ಟಿ ಏನೂ ಆಗೋಲ್ಲ. ನೋಡಿ ಅವ್ರು ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಅಲ್ಗೆ ಮೇಲೆ. ಬಾಹುಬಲಿ ಆಗ್ಬಿಟ್ಟಿದ್ದಾರೆ. ಬರ್ರಿ, ಇನ್ನೇನು ಇಲ್ಲೇನು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ಅರ್ಧ ಗಂಟೆ ಕೆಲಸ ಮುಗಿದೋಗುತ್ತೆ. ಮುಗಿಸಿನ ತಾರ್ಪಲ್ ಹಾಕೊಂಬಿಟ್ಟು ಸೀದಾ ಹೋಗೋಣ. ಹೋಗಿ ತೂಕ ಮಾಡಿಸಿ ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಗೊತ್ತಿಲ್ಲ, ಆಮೇಲೆ ನೋಡೋಣ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ರೋಡ್ಗಳು ಹೆಂಗಾವೆ ಅಂತ, ಗಾಡಿ ಅಂತ ಹಿಂಗೆ ಆಯ್ತವೆ. ಈ ಹೊಲದ್ರ ಹಳ್ಳಿ ರೋಡಾಗ ಅಷ್ಟೇ. ಮೇಯ್ನ್ ರೋಡ್ಗೆ ಹೋಗ್ಮೇಲೆ ಇಲ್ಲಿ ವಯರ್ಗಳು ನೋಡಿ, ವಯರ್ಗಳು, ಕರೆಂಟ್ ವಯರ್ಗಳು ಎಲ್ಲ ಹೋಗಿ ಸಮಾಧಾನ. ಹಾಂ, ಪಾಸ್ ಆಯಿತು. ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಹೈವೇ. ಹೋಗಿ ತೂಕ ಮಾಡ್ಕೊಂಡು ಅವ್ನು ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಗೊತ್ತಿಲ್ಲ. ನಮ್ಮ ಸ್ವಾಮಿಯವ್ರು ಬೇರೆ, NAS ಟ್ರಕ್ ಬ್ಲಾಕ್ ಸ್ವಾಮಿಯವ್ರು ಬೇರೆ ಆಚೆ ಕಾಯ್ತಾವ್ರೆ ನಮಗೋಸ್ಕರ. ಅವ್ರದ್ದು ಇಲ್ಲೇ ಭತ್ತ ಲೋಡ್ ಆಗೈತೆ ಅಹಮದಾಬಾದಿಗೆ. ಅವ್ರು ಇಲ್ಲೇ ನಮಗೋಸ್ಕರ ವೇಟಿಂಗಲ್ಲಿದ್ದಾರೆ. ಅವ್ರ ಪಾಪ ಲೋಡ್ ಬೆಳಗ್ಗೆನೇ ಲೋಡ್ ಮಾಡ್ಕೊಬಂದು ವೇಟಿಂಗ್ ಮಾಡ್ತಾವ್ರೆ. ಇರೋಣ ಹೋಗೋಣ ಈಗ. ಅವ್ರಿಗೆ ಅರ್ಜೆಂಟ್ ಆಗ್ಬಿಡೈತೆ. ಕೀ ಅಂತ ಹೊಡಿತಾವ್ರೆ. ಎಲ್ಲಂದಲ್ಲಿ ದಾರಿ ಸೈಡ್ಗಳು ಓಟೆ ಕೊಡೋಕ್ಕಾಗಲ್ಲ, ಸಿಂಗಲ್ ರೋಡು. ಎಲ್ಲ ಭತ್ತವಲ್ಲ, ಎಲ್ಲ ಖಾಲಿ, ಎಲ್ಲ ಕುಯ್ದುಬಿಟ್ಟಾರೆ ಭತ್ತ ಎಲ್ಲ. ಪ್ರತಿ ಸೀಸನ್ನಿಗೂ ಬಂದು ಹೆಚ್ಚು ಕಮ್ಮಿ 20 ಲೋಡ್ 25 ಲೋಡ್ ಹೊಡಿತಿದ್ದೆ. ಈಗ 2 ಸೀಸನಿಂದ ಸೀಸನ್ 2 ಲೋಡು, ಈ ಸೀಸನ್ ಇವಾಗ 1. ಇನ್ನು ನೆಕ್ಸ್ಟ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ನಮ್ಮ ರೂಟು ಗೋವಾ ರೂಟ್ ಆಗಿರೋದ್ರಿಂದ ಭತ್ತಕ್ಕೆಲ್ಲ ಬರಲ್ಲ. ಈ ಕಡೆ ಹೆಂಗಾರು ಬಿಜಾಪುರ ಬಂದಾಗ ಬರೋದು, ಒಂದು ಟ್ರಿಪ್ ತುಂಬ್ಕೊಂಡು ಹೋಗೋದು ಅಷ್ಟೇ ಕೆಲಸ. ಬಿಜಾಪುರ ಕಡೆ ಲೋಡ್ ಆದಾಗ. ಇಲ್ಲ ಅಂದರೆ ಮಾಮೂಲಿ ಐತಲ್ಲ, ಅದೇ ಹಾಡು, ಅದೇ ರಾಗ, ಅದೇ ತಾಳ. ಗೋವಾ ಹೋಗು, ಬೆಂಗಳೂರಿಗೆ ಬಾ, ಹೈದ್ರಾಬಾದ್ ಹೋಗು, ಬೆಂಗಳೂರಿಗೆ ಬಾ. ಹೈದ್ರಾಬಾದು ಯಾಕೋ ಈ ನಡುವೆ ಲೋಡ್ಗಳೇ ಆಗ್ತಾಯಿಲ್ಲ. ಅದಕ್ಕೆ ಮುಂಚೆ ತಿಂಗಳಲ್ಲಿ ಒಸಿ ಲೋಡ್ ಆಗಲಿಲ್ಲ, ಬರೀ ಹೈದ್ರಾಬಾದ್ ಅಂತ ಓಡೋಗ್ಬಿಡ್ತಿದ್ದೆ. ಸಿಕ್ಕಾಬಟ್ಟೆ ಗಾಳಿಯಪ್ಪ ಇಲ್ಲಿ, ಎಲ್ಲ ಖಾಲಿ ಹೊಲ. ಅಲ್ಲಿ ಕಾಣ್ತಿರೋದೇ ಮೇನ್ ರೋಡು. ಅಲ್ಲೆಲ್ಲ ನಿಲ್ಸ್ಕೊಂಡವ್ರೆ ನಮ್ಮ ಸ್ವಾಮಿಗಳು ಮಾತಾಡಿಸ್ಕೊಂಡು ಹೋಗೋಣ. ಹೋಗಿ ತೂಕ ಗೀಕ ಮಾಡ್ಕೊಂಡು ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡೋಣ. ನೋಡಿ ಸ್ನೇಹಿತರೆ, ಈ ಗಾಡಿಯವ್ರು ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತಾರಂತೆ. ಸ್ನೇಹಿತರೆ, ಲಿಂಗ್ಸೂರಿಂದ ಹುಡುಕ ಬಂದಾರೆ ಇವರು ಟಾಟಾ ಎಸಿಯರ್ ನಮ್ಮನ್ನು ಇಲ್ಲಿಗೆ. ನಮ್ಮ ರಮೇಶ್ ಮಾಲಕ್ರು ಇವರು. ಇಲ್ಲಿ ಹಂಗೆ ಬಾಡಿಗೆ ಬಂದಿರಂತ ಹಂಗೆ ಸಿಕ್ಕಾರು ಇವತ್ತು. ಏನ್ರಿ ಮಾಡತ್ತೀರಿ ಮಾಲಕ್ರ? ಅಲ್ಲ, ನೀವು ಹಿಂಗೆ ಹಾಕ್ಸ್ಕೊಬಂದ್ರೆ ಹೆಂಗ್ರಿ ಮಾಲಕ್ರ? ಇದು ನಮ್ದಲ್ಲಣ್ಣ, ಯಾರಿಗೆ ಹೋಗಾಗಿ ಏನಂತ ಹೇಳ್ಬಿಟ್ಟು ಹಿಂಗೆ ಮಾಡ್ರಿ ಹೆಂಗೆ ಹೇಳಪ್ಪ. ನೀರು ಹೊತ್ಕೊಂಡು ಬಂದಿದ್ಯಾ? ಇಲ್ಲ, 2 ಎಲ್ಲಪ್ಪ ನೀನು ಹೊಸ ಮೊಬೈಲ್ ಇಲ್ಲೇ ನೋಡ್ಬೋದು.
ಹೊಸ ಮೊಬೈಲ್ ಬೇರೆ ತಗೊಂಡಿದ್ದೀಪ್ಪ ನೀನು. ಮಾಲಕರ ದೊಡ್ಡ ಮಾಲಕರ ಎಲ್ಲ ಸಾವುಕಾರ ಅದು ಸ್ಟ್ರಕ್ ಆಗಕತ್ತಿತ್ತು, ಹಂಗಾಗಿ ಇದನ್ನ ತಗೊಂಡಂತೆ ನೋಡಿ. ನೋಡ ಸೂಪರ್ ಆಗೈತೆ ಅಣ್ಣ. ಅಣ್ಣ 22 ಚಲೋ ನೋಡಿ ಇದು. ಆಯ್ತು ನೋಡ್ರಿ ಆರಾಮಾಗಿ ನೆಕ್ಸ್ಟ್ ಬಂದಾಗ ಸಿಗೋಣ. ನೋಡಿ ನಮ್ಮ ರಮೇಶ್ ಅನ್ನೋರು ಸಿಕ್ಕಿ ಮಾತಾಡ್ಸಿದ್ದಾಯ್ತು. ಅವ್ರು ನೋಡಿ ಲೋಡ್ ಮಾಡ್ಕೊಂಡು ಬಂದಿರೋದು. ರಮೇಶ್ ಅಣ್ಣ ಬಾಯ್. ಬರ್ರಿ ಇವಾಗ ನಾವು ನಮ್ಮ ಸ್ವಾಮಿಯವ್ರು ವೇಟಿಂಗಲ್ಲಿದ್ದಾರೆ, ಅವ್ರ ಹತ್ರ ಹೋಗ್ಬಿಡೋಣ. ಫಸ್ಟು ನಮ್ಮ ಸ್ವಾಮಿ ಹೋಗಿ ಸ್ವಾಮಿನ ಮೀಟ್ ಮಾಡ್ಕೊಂಡು ಅಲ್ಲೇ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ರೈಟ್ ನಮ್ಮ ಇಲ್ಲೊಬ್ಬ ಸಿಮೆಂಟ್ ಗಾಡಿ ಅವರೊಬ್ರು ಸಿಕ್ಕಿದ್ರು. ಸಡನ್ನಾಗಿ ವೀಡಿಯೋ ಮಾಡೋಕೆ ಆಗಲಿಲ್ಲ, ಅಲ್ಲಿ ಸ್ವಲ್ಪ ಜಾಮ್ ಆಗ್ಬಿಡ್ತು. ಅವ್ರಿಗೆ ಪಾಪ ಜಾಮ್ ಆಗ್ಬಿಡ್ತು, ಇಲ್ಲಾಂದರೆ ಅವ್ರದ್ದು ಒಂದು ಸ್ವಲ್ಪ ತಗೊಳಕೋದೆ ಅಷ್ಟೊತ್ತಿಗಾಗಲೇ ಜಾಮ್ ಆಗಿ ಏನೋ ಸಮಸ್ಯೆ ಆಗ್ಬಿಡ್ತು. ಈಗ ನಾವು ರಮೇಶಣ್ಣನ ತೊಗೊಂಡು ಬರೀದು. ಹೇಳ್ರಿ ಸ್ವಾಮಿ ನಮ್ಮ ಸಬ್ಸ್ಕ್ರೈಬರ್ಗೆ. ಹಾಂ ಸಿಗೋದೇ ಅಪರೂಪ. ಕತ್ಲೆ ಸಿಗ್ತೀರ ಇವತ್ತು ಹಗ್ಲಲ್ಲಿ ಸಿಕ್ಕಿದ್ರ ನಮ್ಮ ದರ್ಶನ್ ಜೊತೆ ಸೇರಿಸಿ. ಅಪ್ಪ ಬಾಯ್ ಹತ್ರ ನಿಂಗೆ ಟೀ ಕುಡಿಯೋಣ. ಟೀ ಅಂಗಡಿ ಐತಲ್ಲಿ, ಜ್ಯೂಸ್ ಕುಡಿಯೋಣ ಬಾ. ಜ್ಯೂಸ್ ನಮಗೆ ಇವ್ರು ಕಳ್ಸಿದ್ದಾರೆ ರಮೇಶ್. ಅದಿರ್ಲಿ ಬಾ, ರಮೇಶ್ ಅಣ್ಣ ಸಿಕ್ಕಿರಿ ಇವಾಗ ನನಗೆ. ಸಿಕ್ಕಿ 2 ಲೀಟ್ರ್ ನೀರು ಕೊಟ್ಬಿಟ್ಟು ಸ್ವಾಮಿಯವ್ರ ಗಾಡಿ ವಾಡ್ತು. ಈಗ ಅಹಮದಾಬಾದ್ ಕಿಂಗು. ಸ್ವಲ್ಪ ಹಿಂದೆ ಹೋಗಿ ಬರ್ರಿ. NS ಸಾಕು ಬರ್ರಿ ಆರಾಮಾಗಿ. ಮತ್ತೆ ಯಾವಾಗ ಸಿಗೋಣ. ಬಾಯ್. ನಮ್ಮ ಸ್ವಾಮಿಯವರು ಅಹಮದಾಬಾದ್ ಕಡೆ ಪಯಣ ಜರ್ನಿ ಸ್ಟಾರ್ಟ್ ಮಾಡ್ರು. ನೋಡಿ ಇವರು ನಮ್ಮ ದಾವಣಗೆರೆ ನಮ್ಮ ಸಬ್ಸ್ಕ್ರೈಬರ್. ಇವರು ಎಷ್ಟು ಜನ ಸಬ್ಸ್ಕ್ರೈಬರ್ ಇವತ್ತು ಸಿಗೋದು. ನನ್ನ ಮೇಲೆ ಹಣೆ ಇಟ್ಟು ಬರ್ರಿ ಅಣ್ಣ, ಬರ್ತೀನಲ್ಲ ಹೋಗ್ಬಿಟ್ಟು ಸ್ನಾನ ಮಾಡೋಣ. ಹಾಂ ಬರ್ತೀನಿ. ಇಲ್ಲಿ ಚೆನ್ನಾಗಿ ನೀರು ಹರಿತಿದೆ, ಶಿಸ್ತಾಗಿ ಸ್ನಾನ ಮಾಡೋಣ. ಎಲ್ಲ ಗಾಡಿ ಎಲ್ಲ ತೊಳಿತಿದೆ ನೋಡಿ, ಇಲ್ಲೆಲ್ಲ ಲೋಡ್ ಆಗ್ತಾಯಿದ್ದಾನೆ. ಚೆನ್ನಾಗಿ ನೀರು ನಮ್ಮ ಗಾಡಿ ತಂದು ಇಲ್ಲಿ ಹಾಕಿ ಶಿಸ್ತಾಗಿ ಸ್ನಾನ ಮಾಡೋಣ. ಅವಳೆಲ್ಲ ಸ್ನಾನ ಮಾಡ್ತಿದ್ದಾರೆ. ನಮ್ಮ ಅರ್ಜುನ ಅಲ್ಲೇ ಐತೆ ನೋಡಿ, ಕಂಡಿರ್ತಾನೆ ನಮ್ಮ ಅರ್ಜುನ. ನೋಡಿ ನಮ್ಮ ಅರ್ಜುನ. ಹಾಂ ಹೋಗೋಣ, ಓಟ್ ಬರೋಣ ಬರ್ರಿ. ಫಸ್ಟು ಹೋಗಿ ಬಟ್ಟೆ ಗಿಟ್ಟೆ ತಗೊಬಂದು ಸ್ನಾನ ಮಾಡೋಣ ನಾವು. ಈ ಥರ ನೀರು ಎಲ್ಲಿಂದ ಎಲ್ಲಿವರೆಗೂ ಐತೆ ನೀರು ಹರಿತಾ ಇರೋದು. ಹಾಂ ಎಷ್ಟು ನೋಡಿ, ಬ್ರಿಡ್ಜ್ ಕಾಣ್ತಿ ಎಷ್ಟು ಪಿಲ್ಲರ್ ಐತೆ. 1 2 3 4 ಪಿಲ್ಲರು. ಆ ಕಡೆ ಗೋಡೆ ಹೆಚ್ಚು ಕಮ್ಮಿ 100 ಅಡಿ, 150 ಅಡಿ ಇಲ್ಲಿಂದ ಆ ದಂಡೆ. ಈ ದಂಡೆಯಿಂದ ಆ ಕಡೆ 150 ಅಡಿ ಅಗಲ. ಎಷ್ಟು ನೀರು ಐತಿದೆ ನೋಡಿ. ನಾರಾಯಣಪುರ ಡ್ಯಾಮಿಂದ ಬರ್ತಿದೆ ನೀರು. ಆಳಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮ್. ಎಲ್ಲ ಭತ್ತದ ಗಾಡಿಗಳು ಲೋಡಾಗಿ ಬರ್ತಾನೆ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಸ್ನಾನ ಮಾಡೋಣ. ಎಲ್ಲ ಕಡೆ ಡ್ರೈವರ್ಗಳೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ. ನಾವು ಸ್ನಾನ ಮಾಡ್ಕೊಂಡು ನೀರು ಹೆಂಗೆ ಕಾಣ್ತಾವಪ್ಪ. ನಮ್ಮ ಗಾಡಿ ಲೋಡಾಗಿದ್ದು ನೋಡಿ, ಅಲ್ಲೇ ಗುಡ್ಡದ ಹತ್ರ ಲೋಡಾಗಿತ್ತು ನೋಡಿ. ಆ ಗುಡ್ಡದ ಹತ್ರ, ಆ ಗುಡ್ಡದ ಹಿಂದ್ಗಡೆನೇ ಲೋಡಾಗಿದ್ದು. ಅಲ್ಲಿಂದ ಗಾಸಿ ಹಿಂಗೆ ಸುತ್ತಾಕೊಂಡು ಇಲ್ಲಿಗೆ ಬಂದಿರೋದು ನಾವು. ಆ ಗುಡ್ಡದಿಂದ ಇಲ್ಲಿಂದ ಆ ಗುಡ್ಡ ಅಷ್ಟು ದೂರದಲ್ಲಿ 3 ಕಿಲೋಮೀಟ್ರ್ ಐತೆ ಆ ಗುಡ್ಡ. ಕರೆಕ್ಟಾಗಿ 3-3.5 ಕಿಲೋಮೀಟ್ರ್ ಐತೆ ಆ ಗುಡ್ಡ.